ಕಾಲವನ್ನು ತಡೆಯೋರು ಯಾರೂ ಇಲ್ಲ. ಸೊ ಬ್ಯಾಂಗ್ಳೂರಿಂದ ಲಂಡನ್ಗೆ ಬೈಕಲ್ಲಿ ಹೋಗಿರೋದು ನೀವೇ ಫಸ್ಟ್? ಹೌದು, 21ರಿಂದ 22 ಕಂಟ್ರಿ ನಾವು ಟ್ರಾವೆಲ್ ಮಾಡಿದ್ವಿ. ಲಂಡನ್ಗೆ ಅಂತ ಬೇರೆ ಬೈಕ್ ತಗೊಂಡಿ ನಾವು, ಟ್ರಾಮ್ ಟೈಗರ್ ಅಂತ ಹೇಳಿ. ಒಂದು ಹೆಚ್ಚು ಕಮ್ಮಿ ನಾವು ಬೈಕ್ ಮೇಲೆ ಅಂತ ಸ್ಪೆಂಡ್ ಮಾಡಿದ್ದು ಒಂದು 18ರಿಂದ 20 ಲಕ್ಷ ರೂಪಾಯಿ. ಚೈನಾದವರು ನನ್ನ ಮೊಬೈಲ್ ನೋಡಿ ಬಾರ್ಡರ್ ಅಲ್ಲಿ ನಾವು ಇನ್ನೇನು ಕ್ರಾಸ್ ಮಾಡಬೇಕು, ನನ್ನನ್ನು ಜೈಲಿಗೆ ಹಾಕೋರು, ಲಿಟರಲಿ ಜೈಲಿಗೆ ಹಾಕೋರು. ಈ ಕಡೆ ಇಬ್ರು ಗನ್ ಇಟ್ಬಿಟ್ಟು ನನಗೆ ಕಿರ್ಗಿಸ್ತಾನ್ ಎಂಟ್ರಿ ಆದ್ವಿ. ಫುಲ್ ಸ್ನೋ, ಮಂಡಿವರೆಗೂ ಸ್ನೋ ಬಂದ್ಬಿಡ್ತು. ನಾವು ಹಿಂದೆ ಹೋಗಿಲ್ಲ ಮುಂದೆ ಬರಂಗಿಲ್ಲ, ಸಿಕ್ಕೊಂಡ್ಬಿಟ್ವಿ ನಾವು. ಅವತ್ತಿನ ದಿನ ಅನ್ಕೊಂಡಿ ನಾವು ವಾಪಸ್ ಆಯ್ತು ನಮ್ಗೆ ಲೈಫ್ ಇಷ್ಟೇ ಅಂತ, ಆರಾಮ್ ಅಂತ ಗ್ಯಾರಂಟಿ ಫೋಟೋಗೆ ಅಂತ. ಏನಾಗಲಿ ಮುಂದೆ ಸಾಗುನಿ. ಮೋರೆ ಬಾರ್ಡರ್ ಅಂತೇಳಿ ಮಯಮಾರ್ ಬಾರ್ಡರ್ ಹತ್ರ ಬರುತ್ತೆ, ಬರ್ಮಾ. ಅಲ್ಲಿ ಅದು ಪರ್ಮಿಟ್, ಸ್ಪೆಷಲ್ ಪರ್ಮಿಟ್. ಬೇರೆ ಎಲ್ಲ ಒಂಥರ ಕಂಟ್ರಿ ಅದ, ಒಂಥರ ಡಿಫ್ರೆಂಟ್ ಕಂಟ್ರಿ, ಅದು ಮಿಲಿಟರಿ ಆಪರೇಟೆಡ್ ಕಂಟ್ರಿ. ನಾವು ಅವ್ರಿಗೆ ಪರ್ಮಿಟ್ ತಗೊಂಡಾಗ ಡೆಮೋಕ್ರಸಿ ಇತ್ತು, ಆ ಡೆಮೋಕ್ರಸಿನ ತೆಗೆದ್ಬಿಟ್ಟು ಮತ್ತೆ ಮಿಲಿಟರಿ ರೂಲ್ ಬಂತು. ಲಿಟ್ರಲಿ 15 to 20 ಡೇಸ್ ನಾವು ಬಾರ್ಡ್ರಲ್ಲಿ ಕಾದಿದ್ವಿ ಪರ್ಮಿಟ್ ಇದ್ಕೊಂಡು. ಯಾಕಂದರೆ ಅದು ಚೇಂಜ್ ಆಗಿತ್ತು. ಡೆಮೋಕ್ರಸಿಯವರು ನನಗೆ ಪರ್ಮಿಟ್ ಕೊಟ್ಟಿದ್ರು, ಆ ಮಿಲಿಟರಿ ರೂಲ್ ಬಂದವರು ನಮಗೆ ಕೊಟ್ಟಿರಲಿಲ್ಲ. 15 ದಿವಸ ಸುಮ್ಮನೆ, 15 ದಿವಸ ಹೆಂಗಾಯ್ತು ಅಂದರೆ ಅಲ್ಲಿ ಇದ್ವಿ, ಬಾರ್ಡರ್ಲ್ಲಿ ನಿಂತಿದ್ದೀವಿ. ಯಾವತ್ತು ಕ್ಲಿಯರ್ ಆಗುತ್ತೆ? ನಾಳೆ ಕ್ಲಿಯರ್. ಅದು ನಾಳೆ ಅನ್ನೋದು 15ರಿಂದ 20 ದಿನ ಆಯಿತು ನಮಗೆ. ಸೊ 15-20 ಸಾವಿರ ಬಹುಶಃ ವಾಪಸ್ ಬಂದ್ಬಿಡ್ತು. ನಾವು ಆರಾಮಾಗಿ ಬಂದ್ಬಿಡ್ತಾ ಇತ್ತು. ಅಷ್ಟು ನಮ್ದು ಆ್ಯಕ್ಚುಲಿ ನಮ್ಮ ಟ್ರಿಪ್ಪೇ ಮುಗಿದು. ನಾನು ಹೇಳಿದ್ದೆ ರಿಚರ್ಡ್ಗೆ, ರಿಚರ್ಡ್ ನನಗೆ ನನ್ನ ಕೆಲಸದಿಂದ 15 ದಿನ ಹೊರಗೆ ಹೋದಪ್ಪ ಅಂದ್ರೆಗಿನ ಭಾಳ ಕಷ್ಟ, ಅದ್ರ ಮೇಲೆ ಹೋಗೋಕ್ಕಾಗಲ್ಲ ಅಂತೇಳಿ. ಅವರು ಇಲ್ಲ, ನೀವು 15 ದಿವಸನೇ ಆಗೋದು ಅಂತ ಅವ್ರಿಗೆ ಗೊತ್ತು. 20 ದಿನ ಆಗ್ಬೋದು, 25 ದಿನ ಆಗ್ಬೋದು ಅಂತ ಅವ್ರಿಗೆ ಗೊತ್ತಿತ್ತು. ಬಟ್ ನನಗೆ ಟು ಕೀಪ್ ಮೀ ಕೂಲ್, ಇಲ್ಲ ಅಷ್ಟೇ ದಿನ ಆಗುತ್ತೆ ಅಂತ ಕರ್ಕೊಂಡು 15 ದಿನ ಹೋಯ್ತು. ಮತ್ತೆ ಈಗ ಹೆಂಗಂದ್ರೆಗಿನ ಅದು ಇಲ್ಲಿಂದ ಹೋಗಿರೋದು ಆಲ್ಮೋಸ್ಟ್ ಲೈಕ್ ಒಂದು 6-7 ಸಾವಿರ ಕಿಲೋಮೀಟರ್ ಕಾರಲ್ಲಿ ಹೋಗ್ಬಿಟ್ಟಿದ್ದೀವಿ. ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಬರೋದೇನು, ಇನ್ನು 15-20 ದಿನ ಹೋದಪ್ಪ ಅಂದ್ರೆ ನಮ್ದು ಕಂಪ್ಲೀಟ್ ಸಿಂಗಾಪುರ್ವರೆಗೂ ಟೂರೇ ಮುಗಿದೋಗುತ್ತೆ. ನಾವು ಹಂಗೆ ಎವ್ರಿ ಡೇ ಇವತ್ತು ಅನ್ಕೊಂಡು ಹೊರಟೋಯ್ತು. ಇನ್ನೇನು ವಾಪಸ್ ಬರಬೇಕು ಅಂತ ಮೈಂಡಲ್ಲಿ ಬಂತು. ಅವತ್ತು ಪರ್ಮಿಟ್ ಸಿಕ್ತು ನಮಗೆ. ಸೊ ಅದು 20 ದಿನ ಕಷ್ಟಪಟ್ಟಿದ್ದೆ, ಅದು ಬೇಡ. ಎಸ್ಪೆಷಲಿ ಅಲ್ಲಿ ಏನೂ ಸಿಗೋಲ್ಲ ನಿಮಗೆ. ಅಲ್ಲೆಲ್ಲ ಆಲ್ಮೋಸ್ಟ್ ಲೈಕ್ ನಿಮಗೆ ಮೋಮೋಸು ಈ ಥರನೇ ಫುಡ್ ಸಿಗುತ್ತೆ. ಇಷ್ಟನ್ನು ಪಡಲ್ಲ. ಅದು ತುಂಬ ಸಣ್ಣ ವಿಲೇಜ್ ಆ್ಯಕ್ಚುಲಿ ಆ ಬಾರ್ಡರ್. ದಟ್ ಇಸ್ ಓನ್ಲಿ ಬಾರ್ಡರ್ ವಿ ಕ್ಯಾನ್ ಕ್ರಾಸ್. ಈ ಕಡೆ ಮಯನ್ಮಾರ್ ಮತ್ತು ಆ ಕಡೆ ಥೈಲ್ಯಾಂಡ್ ಆ ಕಡೆ ಎಲ್ಲ ಮುಂದೆ ಹೋಗ್ಬೇಕು ಅಂದರೆ ಅದೊಂದೇ ಬಾರ್ಡರ್ ಆ್ಯಕ್ಚುಲಿ, ಬೈ ರೋಡ್ ಹೋಗ್ಬೇಕಂದ್ರೆ. ಸೊ 15 ದಿನ ಕಷ್ಟಪಟ್ಟು ಅದು ಯಾವುದೋ ಒಂದು ಅಷ್ಟು ದಿನದಲ್ಲೇ ಒಂದು ಕಂಡುಹಿಡಿದಿದ್ದೇನೆಂದರೆ, ಒಂದು ಯಾರೋ ತಮಿಳಿನ ಆಂಟಿ ಲಕ್ಷ್ಮೀ ಮೆಸ್ ಏನೋ ಅಂತ ಒಂದು ಇತ್ತು ಅಲ್ಲಿ. ಅವರೊಂದು ದೋಸೆ ಮಾಡಿಕೊಡ್ತಾಯಿದ್ರು. ಅದು ಕಂಡುಹಿಡಿದಿದ್ದು ಅವತ್ತು. ನಮ್ಮನ್ನು ನೋಡ್ಬಿಟ್ಟು ಅಲ್ಲಿರೋರೆಲ್ಲ ಹೇಳಿ, ನೀವೆಲ್ಲ ಸೌತ್ ಇಂಡಿಯನ್ ಥರ ಕಾಣಿಸ್ತೀರಾ, ಅಲ್ಲಿ ಹೋಗಿ ಒಂದು ಊಟ ಮಾಡಿದ್ದೆ. ಬೇರೆ ಏನು ತಿಂತಾ ಇರಲ್ಲ, ಹೋಗೋದು ಅಲ್ಲಿ ತಿನ್ನೋದು ಬರೋದು, ದೋಸೆ ತಿನ್ನೋದು ಬರೋದು. ಸೊ ಅದು ನಮಗೆ ಪ್ರಪಂಚ ಆಗೋಗಿತ್ತು ಆ್ಯಕ್ಚುಲಿ. ಆಮೇಲೆ ಅಲ್ಲಿ ಅವಾಗಿದ್ದಾಗ ಒಂದು 15 ದಿನ ಅಲ್ಲಿ ಲೋಕಲ್ ಮಿಕ್ಸ್ ಕಲ್ಚರ್. ಅದು ಈ ಕಡೆ ಮಯನ್ಮಾರು ಅಲ್ಲ, ಈ ಕಡೆ ಇಂಡಿಯನೂ ಅಲ್ಲ, ಎರಡೂ ಕಲ್ಚರ್ ಇರುತ್ತೆ. ಆ ಮಯನ್ಮಾರ್ ಕಲ್ಚರ್, ಇಂಡಿಯನ್ ಕಲ್ಚರ್ ಎರಡೂ ನಡೆದು ಅಲ್ಲೊಂಥರ ಫಂಕ್ಷನ್ನೇ ಬೇರೆ. ನಾವು ಏನು ನೋಡೇ ಇಲ್ಲ ಆ ಥರ. ಇಲ್ಲಿ ನಾವು ಇಂಡಿಯಾದಲ್ಲಿ ಇದೀವಿ ಅನ್ನೋದೇ ಒಂದು ಖುಷಿ, ಡೌಟ್ ಆ ಥರ ನಡೀತಾ ಇತ್ತು ಅಲ್ಲೆಲ್ಲ. ಅಂದ್ರೆ ಖುಷಿ ಆಗ್ತಾ ಇತ್ತು ನೋಡಿ, ಇಲ್ಲಿ ಇಷ್ಟೊಂದು ಕಲ್ಚರ್ ಇದೆ, ನಮಗೆ ಗೊತ್ತಿಲ್ಲ. ನಾವು ಇಲ್ಲಿ ಬಂದ್ಬಿಟ್ಟು ನಾವು ಸೌತ್ ಇಂಡಿಯನ್ಗೆ ಭಾಳ ಡಿಫ್ರೆಂಟ್ ಅದು ಕಂಪೇರ್ ಮಾಡಿದ್ರೆ. ಅದ್ರಲ್ಲಿ ನೋಡಿದಪ್ಪ ಇಷ್ಟೊಂದು ಚೆನ್ನಾಗಿದಲ್ಲ, ಇದು ಒಂಥರ ಡಿಫ್ರೆಂಟ್ ಅಲ್ಲ ಅಂತ ಅನ್ಸುತ್ತೆ. ಹಂಗೆ ಟೈಮ್ ಮಾಡಿದ್ವಿ. ಬಟ್ ನಮಗೆ ಆಲ್ರೆಡಿ ಒಳಗಡೆಯಿಂದ ಪ್ರಾಬ್ಲಮ್ ಆಗ್ತಾ ಇತ್ತು. ಯಾಕಂದ್ರೆ 15 ದಿನ ಬಿಸ್ನೆಸ್ ಇಂದ ಹೊರಗೆ ಬರಬೇಕು ಅಂತ ಭಾಳ ಕಷ್ಟ. ಅದು ಇದೆಲ್ಲ ಟೆಸ್ಟಿಂಗ್ ಟೈಮ್ ನಮ್ಗೆ. ಅವೆಲ್ಲ ಪರ್ಮಿಟ್ ಸಿಕ್ಕ ಮೇಲೆ ದೆನ್ ಥೈಲ್ಯಾಂಡ್ಗೆ ಹೋದ್ಮೇಲೆ ಹೊಸ ರೂಲ್ ಹಾಕೋರು ಅವರು. ಅಲ್ಲಿ ನೀವು ಡ್ರೈವಿಂಗ್ ಲೈಸೆನ್ಸ್ ಮೊದಲಿರಲಿಲ್ಲ, ನಮ್ಮ ಲೈಸೆನ್ಸೇ ನಡೀತಾ ಇತ್ತು. ಡ್ರೈವಿಂಗ್ ಲೈಸೆನ್ಸ್ ತಗೋಬೇಕು, ಅದು ತಗೋಬೇಕು, ಇದು ತಗೋಬೇಕು. ಚಾಲೆಂಜಸ್ ಬರ್ತಾ ಇತ್ತು. And roads are amazing as expected in Thailand. ಆ ಚಾಲೆಂಜನ್ನು ಹಂಗೆ ಎಂಜಾಯ್ ಮಾಡ್ಕೊಂಡು ಮುಂದೆ ಹೋದಾಗ ಒಂದು 15-20 ಡೇಸ್ ಆದಮೇಲೆ ವಿ ವೆಂಟ್ ಟು ಸಿಂಗಾಪುರ್ ವಿತೌಟ್ ಎನಿ. ಆ ಥರ ಏನು ಕಷ್ಟ ಅಂತ ಅನಿಸಿಲ್ಲ. ಬಟ್ ಚಾಲೆಂಜಸ್, ಸ್ಮಾಲ್ ಚಾಲೆಂಜಸ್ ಇತ್ತು. ಚಾಲೆಂಜ್ ಮಾಡ್ಕೊಂಡು ಓಡಿದ್ವಿ. ಅದು ಫಸ್ಟ್ ಬಿಗ್ಗೆಸ್ಟ್ ಚಾಲೆಂಜ್ ವಾಸ್ ಮಯನ್ಮಾರ್ ಬಾರ್ಡರ್ ಕ್ರಾಸ್ ಮಾಡೋದು. ಮಲೇಷಿಯಾದಿಂದ ಸಿಂಗಾಪುರ್ಗೆ ಹೋದ್ವಿ. ಎಲ್ಲ ಇಟ್ ವಾಸ್ ವೆರಿ ನೈಸ್, ಫ್ಯಾಂಟಾಸ್ಟಿಕ್ ಬೈ ರೋಡ್. ಸೊ ಬ್ಯಾಂಗ್ಳೂರ್ ಟು ಸಿಂಗಾಪುರ್ ರೋಡ್ ಇದೆ. ಸಮುದ್ರ ಎಲ್ಲೂ ಅಡ್ಡ ಬರಲ್ಲ. ಸಿಂಗಾಪುರ್ಗೆ ಮತ್ತೆ ಮಲೇಷಿಯಾಗೆ ಕನೆಕ್ಟ್ ಆಗಬೇಕಾಗಿರೋದು ಒಂದು ಬ್ರಿಡ್ಜ್ ಇದೆ. ಅದು ಸಮುದ್ರ ಇದೆ, ಅದಕ್ಕೊಂದು ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ ಮೇಲೆ ಹೋಗಬೇಕು. ಅಲ್ಲಿಗೆ ಅದೊಂದೇ ಬ್ರಿಡ್ಜ್ ಬರುತ್ತೆ. ಬಟ್ ರೋಡ್ ಕನೆಕ್ಟೆಡ್. ಸಮುದ್ರ ಇದ್ದರೂ ರೋಡ್ ಕನೆಕ್ಟೆಡ್. ಅದಾಯಿತು. ಆಮೇಲೆ ಬಂದ್ವಿ ನಾವು, ಕಾರ್ ವಾಪಸ್ ತಂದ್ವಿ. ಅವಾಗ ಅನಿಸ್ತು, ಎಲ್ಲರೂ ಕೇಳಿದ್ರು ಸಿಂಗಾಪುರ್, ಎಲ್ಲರೂ ತುಂಬ ಚೆನ್ನಾಗಿ ಫೇಮಸ್ ಆದ್ವಿ, ಖುಷಿ ಆಯಿತು. ಎಷ್ಟು ದಿವಸ? ಒಂದು 20 ದಿವಸನಾ? ಅನ್ಕೊಂಡಿದ್ದು 20 ದಿನ, ಆಗಿದ್ದು 40 ದಿನ. ಸೊ ಅಷ್ಟು ದಿನ ಬಿಸ್ನೆಸ್ ಬಿಟ್ಟು ಹೋಗ್ಬಿಟ್ಟಿದ್ರಿ? ಅದು ಟೆಸ್ಟಿಂಗ್ ನಮಗೆ. ಅವಾಗ ಗೊತ್ತಾಯ್ತು ನಾವಿಲ್ಲ ಅಂದ್ರೆ ಈ ಬಿಸ್ನೆಸ್ ನಡೆಯುತ್ತೆ ಅಂತ. ಅವಾಗಲೇ ಗೊತ್ತಾಗಿದ್ದು ನಮ್ಮ ಬಿಸ್ನೆಸ್ ನಾವಿಲ್ಲ ಅಂದ್ರೆ ನಡೆಯುತ್ತೆ. ನಾವು ಪ್ರಪಂಚ ಅದೇ ಅನ್ಕೊಂತೀವಿ, ನಾವಿದ್ರೆ ಮಾತ್ರ ನಡೆಯುತ್ತೆ ಅಂತಲ್ಲ. ಏನೂ ಇಲ್ಲ, ಆಗೋದು ಅದು ಏನಾಗಬೇಕು ಅದು ಹಾಗೇ ಆಗುತ್ತೆ. ನಾವು ಹೋಗ್ತಾನೆ ಇರುತ್ತೆ. ಅವತ್ತು 100% ಕ್ಲಾರಿಟಿ ಸಿಕ್ತು ನಮಗೆ. ಸೊ ಅದು ನಮಗೆ ಇನ್ನೂ ಶಕ್ತಿ ಕೊಡ್ತಾ ಬಂತು.
ಸೊ ಆ ಜರ್ನಿ ಆ ರಿಯಲೈಸೇಷನ್ ಕೊಟ್ಟಿದೆ. ಹೌದು, ಶಕ್ತಿ ಕೊಡ್ತಾ ಬಂದು ನಮಗೆ ನೀನೇ ಅನ್ಕೊಂಡಿದ್ದೆ, ನೀನೇ ಮಾಡ್ತೀಯ ಅನ್ಕೊಂಡಿದ್ದೆ, ಏನೂ ಇಲ್ಲ. ನೀ ಇಲ್ಲ ಅಂದ್ರೆ ಈ ಪ್ರಪಂಚ ನಡೆಯುತ್ತೆ, ಈ ಬಿಸ್ನೆಸ್ ನಡೆಯುತ್ತೆ, ನೀ ಇದ್ರೂ ನಡೆಯುತ್ತೆ, ಇಲ್ಲಾದ್ರೂ ನಡೆಯುತ್ತೆ, ಇನ್ನೂ ಚೆನ್ನಾಗೇ ನಡೆಯುತ್ತೆ. ಅದು ಅಂದರೆ ಒಂದು ಸಿಸ್ಟಮೆಟಿಕ್ ಮಾಡಿಟ್ರೆ, ಅದು ಅದಕ್ಕೊಂದು ವ್ಯವಸ್ಥೆ ಇದ್ರೆ ಆ ಥರ ಲಕ್ಕಿಲಿ ನಮಗೆ ಆ ಥರ ಬಂತು. ಅವತ್ತು ರಿಯಲೈಸ್ ಆಯಿತು, ಇನ್ನು ನಾವು ಇನ್ನೂ ದೊಡ್ಡದಕ್ಕೆ ಪ್ಲ್ಯಾನ್ ಮಾಡ್ಬೋದು. ಅದೇ ಹೇಳಿದ್ನಲ್ಲ, ಆ ಟೈಮಲ್ಲೇ ನಮಗೆ ಅವ್ರು ಸಿಕ್ಕಿದ್ದು ಇನ್ನೊಬ್ಬ ಸ್ಪೇನ್, ನಮ್ಮ ಭೂಟಾನ್ನಲ್ಲೊಬ್ರು ಹೆಂಗೆ ಸಿಕ್ಕರಲ್ಲ ಅದೇ ರೀತಿ ಅದು 15 ದಿನ ನಾವು ಸಿಕ್ಕೊಂಡಿದ್ವಿ. ಅಲ್ಲಿ ಇನ್ನೊಬ್ಬ ಸ್ಪೇನ್ನೂ ಸಿಕ್ಕೊಂಡಿದ್ದ. ಅವನು ಲೈಫಲ್ಲಿ ಏನು ಮಾಡೋದು ಅಂದರೆ, ನಾವು ಇಷ್ಟೊಂದು ಹೇಳ್ತೀವಿ, ಯುರೋಪ್ ಅಥವಾ ಎನಿ ಫಾರಿನ್ ಕಂಟ್ರೀಸು ದೇ ಲಿವ್ ಫಾರ್ ಬೈಕಿಂಗ್ ಅಂತಲೇ ಹೇಳ್ಬೋದು. 5 ವರ್ಷ ಕೆಲಸ ಮಾಡ್ತಾನೆ, ದುಡ್ಡು ಕೂಡಿಡ್ತಾನೆ, ಆ ದುಡ್ಡು ಕೂಡಿಟ್ಟಿದ್ದನ್ನು ಬೈಕ್ ತಗೋತಾನೆ, ಪ್ರಪಂಚ ಓಡಾಡ್ತಾನೆ. ಅದೇ ಲೈಫ್ ಅವ್ರದ್ದು. ಸರ್ಪ್ರೈಸಿಂಗ್ಲಿ ನನಗೆ ಅದು ಅನಿಸಿದ್ದು, ನಾವೆಲ್ಲ ಎಷ್ಟು ದೇವರು ನಮ್ಗೆ ಎಷ್ಟೆಲ್ಲ ಕೊಟ್ಟಿದ್ದಾನೆ, ಶಕ್ತಿ ಕೊಟ್ಟಿದ್ದಾನೆ, ಇದೆಲ್ಲ ಮಾಡೋಕ್ಕೆ ಆರ್ಥಿಕವಾಗಿ ಸಪೋರ್ಟ ಕೊಟ್ಟಿದ್ದಾನೆ. ಅವರಿಗೆಲ್ಲ ನೋಡ್ರಿ ಕೆಲಸ ಮಾಡಿ ಅದನ್ನೇ ಮಾಡೋದು. ಸೊ ಅವ್ರು ಕೆಲಸ ಮಾಡಿದ್ರೆ ಅದು ಮಾಡೋಕ್ಕೆ, ಅದಕ್ಕೆ ಸ್ಪೇನ್ಗೆ ಅಂತ ಅವನ ಹೆಸರು ಮಾರ್ಷಲ್ ಏನೋ ಇದೆ. ನಾವು ಅದು ಲಕ್ಷ್ಮಿಗೆ ಕರ್ಕೊಂಡೋಗಿದ್ವಿ. ನಮಗೆಲ್ಲ ತಿನ್ನೋದ್ರೆ ಏನೋ ಖಾರನೇ ಅನಿಸಿಲ್ಲ, ಏನೂ ಅನಿಸಲಿಲ್ಲ. ಅವ್ನು ತಿಂದಪ್ಪ ಅಂದ್ರೆ ಏನೋ ಪ್ರಪಂಚ ಏನು ಲೈಫಲ್ಲಿ ಇನ್ನೊಂದ್ಸತಿ ಮುಟ್ಟಲ್ಲ ಆ ಥರ ಸಾಂಬಾರು ಅಷ್ಟು ಖಾರ ಅವನಿಗೆ. ಯಾಕಂದ್ರೆ ಸೊಪ್ಪೆ ಅಂದರೆ ಸೊಪ್ಪೆನೇ ತಿನ್ನೋದವ್ರು ಆ್ಯಕ್ಚುಲಿ. ಸೊ ಅಂತ ಒಂದು ಲೈಫು ಒಂದು ಸ್ಟೋರಿ ನಮ್ಗೆ ಇನ್ಸ್ಪೈರ್ ಆಯಿತು. 5 ವರ್ಷ ಕೆಲಸ ಮಾಡಿ ಆ ದುಡ್ಡು ಕೂಡಿಟ್ಟು ಪ್ರಪಂಚ ಓಡಾಡ್ತಿದ್ದಾನೆ. ಸೊ ಇಷ್ಟೆಲ್ಲ ಕಷ್ಟ ಮಾಡ್ಕೊಂಡು ಮಾಡೋರು ನಮಗೆ ದೇವ್ರ ಶಕ್ತಿ ಕೊಟ್ಟಾಗ, ಪ್ಲಸ್ ನಮಗೆ ಎಲ್ಲ ನಮ್ಮ ಕೈಯಲ್ಲಿದೆ. ಯಾವುದು ನಮ್ಮ ಕೈ ಇಲ್ಲಿ ಮೀರಿದ್ದಂತ ಯಾವುದೂ ಇಲ್ಲ. ಆ ಸಿಂಗಾಪುರ ಆದಮೇಲೆ ವಿ ಫೆಲ್ಟ್ ಎಲ್ಲ ಸುಮ್ಮನೆ ಹಿಂಗೆ ಇಂಟರ್ವ್ಯೂಸ್ ಎಲ್ಲ ಕೇಳಿದಾಗ ಹೆಂಗಿತ್ತು, ನಮಗೂ ಎಲ್ಲ ಚೆನ್ನಾಗಿತ್ತು, ಬಟ್ ಒಂಥರ ನಾವು ಟಿ ವಿ ನೋಡ್ದಂಗಿತ್ತು ಅನ್ನೋ ಥರ ಇತ್ತು. ಯಾಕಂದರೆ ಕಾರಲ್ಲಿ ಕುಂತು AC ಕಾರಲ್ಲಿ ಕುಂತಿದ್ದೀರಾ, ಏನು ನೋಡ್ತೀರಾ ನೀವು? ಬೈಕಿಂಗ್ ನಾವು ನೋಡಿದ್ವಿ, ನಮ್ಮ ಮುಂಚೆ ಮಾಡಿದ್ವಲ್ಲ, ಅದು ಒಂಥರ ಎಕ್ಸ್ಪೀರಿಯನ್ಸೇ ಬೇರೆ. ಕರೆಕ್ಟ್, ಎಲ್ಲ ಕಡೆ ಕಾಣುತ್ತದೆ. ಎಲ್ಲ ಕಾಡುತ್ತೆ ಅಂದದ್ದು ಅಲ್ದೇ ಕಾರಲ್ಲಿ ಕೂತ್ಕೊಂಡ್ರೆ ಒಂಥರ ನಿಮ್ಗೇನದು ಹೊರಗಿನ ಟೆಂಪ್ರೇಚರು ಇನ್ನು 40ಕ್ಕೆ ಹೋಗಿದ್ದೇನಾ ಇಲ್ಲ 20ಕ್ಕೆ ಬಂದಿದ್ದೆ, ಏನು ಡಿಫ್ರೆನ್ಸ್ ಇಲ್ಲ. ಕಾರ್ ಟೆಂಪ್ರೇಚರ್ 25ಕ್ಕೆ ಇಟ್ಕೊಂಡ್ರೆ ಏನಿದು ಹೊರಗೆ ಏನಿದ್ರು ಅಷ್ಟೇ ಇರುತ್ತೆ ಅಂತ. ಸೊ ಯು ಡಿಂಟ್ ಗೆಟ್ ಫೀಲ್ ಆಫ್ ದ ಪ್ರಪಂಚದ ಇರಲ್ಲ. ಆಮೇಲೆ ಕಾರಲ್ಲಿದ್ದಾಗ ಯು ಟ್ರೈ ಟು ಸ್ಟಾಪ್ ಮಾಡೋದಿರುತ್ತಲ್ಲ ಭಾಳ ಕಡಿಮೆ. ಯಾಕಂದರೆ ಈಗ ನೀವು ಬೈಕಲ್ಲಾದರೆ ಎಲ್ಲಾದ್ರೂ ಹೆಂಗನ್ನ ನುಗ್ಬಿಡ್ಬೋದು ಆಫ್ ರೋಡು. ಇದೆಲ್ಲ ಕಾರಲ್ಲಿ ಅಂದರೆ ಒಳ್ಳೆ ಮೇನ್ ರೋಡಲ್ಲಿ ಹೋಗ್ಬೇಕು. ಅದೆಲ್ಲ ಒಂದು ಲಿಮಿಟೇಷನ್ಗೆ ವಿ ಡಿಂಟ್ ಮಚ್ ಲೈಕ್ ಆ ರೈಡು. ಕಂಪ್ಲೀಟ್ ಮಾಡಿದ್ವಿ, ಬಟ್ ಅದು ಅಷ್ಟೊಂದು ಖುಷಿ ಕೊಡಲಿಲ್ಲ ನಮಗೆ. ಭೂಟಾನ್ದು ಒಂದು ಕೊಟ್ಟಿತ್ತು. ಆಮೇಲೆ ಬಂದಾದ್ಮೇಲೆ ಮತ್ತೊಂದು ಬೆಂಗಳೂರು ಟು ಕನ್ಯಾಕುಮಾರಿ ಟು ಕಾಶ್ಮೀರ ಹೋಗಿ ಮತ್ತೆ ವಾಪಸ್ಸು ಬೆಂಗಳೂರಿಗೆ ಬಂದಿದ್ವಿ ಬೈಕ್. ಒಂದು ಆಲ್ಮೋಸ್ಟ್ ಲೈಕ್ 8,000 ಕಿಲೋಮೀಟರ್ ಅನ್ಸುತ್ತೆ, 8,000-9,000 ಕಿಲೋಮೀಟ್ರು ನನಗೆ, ನಾನು ರಿಚರ್ಡು ಮತ್ತು ಅವ್ರ ತಮ್ಮ ಜೊತೆಗೆ ಹೋಗಿ ಬಂದ್ವಿ ನಾವು. ಅದು ತುಂಬ ಚೆನ್ನಾಗಿತ್ತು. ನೇಮಚಂದ್ ಅಂತ ಬರೀದ್ರು, 4 ಜನ ಹೋಗಿದ್ವಿ ನಾವು. ಆವಾಗ ಅದೇ ಇನ್ನೂ ಟೆಸ್ಟ್ ಮಾಡ್ತಾ ಇದ್ವಿ ನಮ್ಮಷ್ಟು ನಾವು ಟೆಸ್ಟ್ ಮಾಡ್ತಾ ಇದ್ವಿ, ಆಲ್ ಓವರ್ ಇಂಡಿಯಾ ಬೇಸಿಸ್ ಮೇಲೆ ಹೋದ್ರೆ ಹೆಂಗೆ ಅಂತ. ಆವಾಗಲೇ ಅದು ಬಂದಿದ್ದು ಸ್ಪೇನ್ ಹತ್ರ ಸಿಕ್ಕಾಗ, ಅವ್ನು ಪ್ರಪಂಚ ಓಡಾಡಿದ್ದಾನೆ ಅಂದಾಗ ನಮ್ಮದು ಬ್ಯಾಂಗ್ಳೂರ್ ಟು ಲಂಡನ್ ಯಾಕೆ ಮಾಡಬಾರ್ದು ಅಂತ ಒಂದು ರಿಚರ್ಡ್ ಥಾಟ್ ಕೊಟ್ಟರು. ಯಾಕೆ ಫಾರಿನ್ ಮಾಡ್ತಾರೆ, ನಾವು ಇಂಡಿಯಾದಾರ ಯಾಕೆ ಮಾಡಬಾರ್ದು? ಅದು ಬೆಂಗಳೂರು ಲಂಡನ್ ಅಂತೂ ಇನ್ನೂ ಯಾರು ಮಾಡೇ ಇಲ್ಲ. ಓಕೆ, ಆಲ್ ಓವರ್ ಇಂಡಿಯಾದಿಂದ ಯಾರನ್ನ ಮಾಡಿರ್ಬೋದೇನೋ, ಬಟ್ ಬೆಂಗಳೂರು ಲಂಡನಿಂದ ಯಾರು ಮಾಡಿಲ್ಲ ಅಂತ. ಕನ್ನಡಿಗ ಮಾಡಿಲ್ಲ. ಸೊ ಬ್ಯಾಂಗ್ಳೂರ್ ಟು ಲಂಡನ್ ಬೈ ಕನ್ನಡಿಗರು ಮಾಡಿರಲಿಲ್ಲ. ನಾನು 2018 ಮಾಡಿದಾಗ. ಸೊ ಆ ಒಂದು ಥಾಟ್ ಬಂತು. ನಾನು ಅಂದ್ಕೊಂಡಿದ್ದು 2016-17 ಅದು ಈ ಥರ ಮಾಡಬೇಕು ಅಂತ. ಅದನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಆಲ್ಮೋಸ್ಟ್ ಲೈಕ್ 1 ಇಯರಿಂದ ಪ್ರೋಗ್ರಾಮ್ ಮಾಡಿ ಅನಲೈಸ್ ಮಾಡಿ ಯಾವ ಕಂಟ್ರಿಗೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡು, ತದನಂತರ ಒಂದೊಂದು ಕಂಟ್ರಿಗೆ ಟೆಂಪ್ರೇಚರಿಗೆ ನಾವು ಯಾವ ಟೈಮಲ್ಲಿ ಹೋಗಬಾರ್ದು ಅನ್ನೋದನ್ನು ಎಲ್ಲ ಪ್ಲಾನಿಂಗ್ ಮಾಡಿ. ವೀಸಾ ಬೇಕಲ್ಲ, ಮೇನ್ ಕಷ್ಟ ಇರೋದು ವೀಸಾ. ಬೇರೆ ಏನೋ ಹೋಗ್ಬಿಡ್ಬೋದು ನಾವು. ವೀಸಾ ಈ ಡೇಟಿಂದ ಈ ಡೇಟಿಗೆ ಈ ಕಂಟ್ರಿಲಿ ಇರ್ತೀವಿ, ನೆಕ್ಸ್ಟ್ ಡೇಟ್ ಕಂಟ್ರಿಗೆ ನಾವು ಇಷ್ಟು ದಿನನೇ ಇರಬೇಕು, ಇಷ್ಟು ದಿನ ಹೋಗ್ಬೇಕು ಅನ್ನೋದು ತಕ್ಕಂಗೆ ವೀಸಾ ಬೇಕು. ಕೆಲವೊಂದು ಕಂಟ್ರಿಗಳು ಅಂದ್ರೆ ಒಂದೊಂದು ವರ್ಷಕ್ಕೆ ಕೊಟ್ಬಿಡ್ತಾರೆ, ಒಬ್ಬರು ಬರೀ ಡೇಟ್ ಸ್ಪೆಸಿಫಿಕ್ ಕೊಡ್ತಾರೆ. 11 ದಿನ ಅಂದ್ರೆ 11 ದಿನನೇ ಕೊಡ್ತಾರೆ ವೀಸಾ. ಆ ಡೇಟ್ ಒಳಗೆ ಹೋಗ್ಬೇಕು, ಅದು ಬರಬೇಕು. ಆ ಚಾಲೆಂಜಸ್ ಎಲ್ಲ ನೋಡಿಕೊಂಡು ವೀಸಾ ತಗೊಂಡು ಒಂದು 3 ಮಂತ್ಸ್ ನಾವು ತುಂಬ ಏನು ತೊಂದರೆ ಆಗಿ, ಆ್ಯಕ್ಚುಲಿ ನಮಗಿನ್ನೂ ಅದೇನು ಬೆಂಗಳೂರು ಸಿಂಗಾಪುರ ಹೋದಾಗ 21 ದಿನ ಸಿಕ್ಕೊಂಡ್ವಿ ಅಂತಂದ್ವಲ್ಲ, ಅದೊಂದು ಆ ಥರ ತೊಂದರೆ ಆಯಿತು. ಬಿಟ್ಟರೆ ಇದರಲ್ಲಂತೂ ಏನು ತೊಂದರೆನೇ ಆಗಿಲ್ಲ, ಎಕ್ಸೆಪ್ಟ್ ಒಂದು ಪ್ಲೇಸಲ್ಲಿ ಚೈನಾಯಿಂದ ಕಿರ್ಗಿಸ್ತಾನ್ ಬಾರ್ಡ್ರು. ಆ್ಯಕ್ಚುಲಿ ನಾನು ರಿಚರ್ಡು ಕ್ರಾಸ್ ಮಾಡಿದ್ವಿ. ಎರಡು ಅವತ್ತಿನ ದಿನ 2 ಪ್ರಾಬ್ಲಮ್ ಆಯ್ತು ನಮಗೆ. ಚೈನಾದವರು ನನ್ನ ಮೊಬೈಲ್ ನೋಡಿ ಬಾರ್ಡಲ್ಲಿ ನಾವು ಇನ್ನೇನು ಕ್ರಾಸ್ ಮಾಡಬೇಕು, ಮೊಬೈಲಲ್ಲಿ ಏನೋ ಇದೆ ಅಂತೇಳಿ ನನ್ನನ್ನು ಜೈಲಿಗೆ ಹಾಕೋರು, ಲಿಟ್ರಲಿ ಜೈಲಿಗೆ ಹಾಕೋರು. ಅವ್ರೇನೋ ಅಂದ್ಕೊಂಡ್ರು ಮೋಸ್ಟ್ಲಿ ಏನೋ ಇದೆ ಇದರಲ್ಲಿ ಅಂತ. ಅವ್ರ ಭಾಷೆ ನಮ್ಗೆ ಅರ್ಥ ಆಗಲ್ಲ. ಎಲ್ಲ ಯಂಗ್ ಬಾಯ್ಸ್ ಅವರೆಲ್ಲ 20-25 ಇರೋ ಹುಡುಗರು. ಅವ್ರು ಬಂದು ಅವ್ರು ಏನು ಒಂದು ಜೈಲಲ್ಲಿ ಹಾಕಿ ಈ ಕಡೆ ಇಬ್ಬರು ಗನ್ ಇಟ್ಬಿಟ್ಟು ನನಗೆ
ಮೊಬೈಲಲ್ಲಿ ಏನೇ ಇದೆ ಅಂತ ಕೇಳ್ತಾರೆ. ನನಗೆ ಅವ್ರ ಭಾಷೆಯಲ್ಲಿ ನಮಗೇನಿಲ್ಲ, ನನಗೆ ಒಂದೇ ಹೇಳ್ತಾ ಇದ್ದೆ ಅವ್ರಿಗೆ, ಫೇಸ್ಬುಕ್ಕು ಅದು ಮತ್ತು ಇನ್ಸ್ಟಾಗ್ರಾಮ್ ಅವರಲ್ಲೆಲ್ಲ ಅದೆಲ್ಲ ಬ್ಯಾನ್. ಅವರು ಯೂಸ್ ಮಾಡಂಗೆ, ಅದೇನೋ ಸೇಫ್ಟಿ, ಅವ್ರದ್ದೇನೋ ಸೇಫ್ಟಿ ರೀಸನ್ಸ್ ಇದೆ ಅಂತೇಳಿ ಅವ್ರು ಬ್ಯಾನ್ ಮಾಡಿದ್ದಾರೆ. ಗೂಗಲ್ ಆಗಲಿ, ಫೇಸ್ಬುಕ್ ಆಗಲಿ, ಇನ್ಸ್ಟಾಗ್ರಾಮ್ ಯೂಸ್ ಮಾಡೋಂಗಿಲ್ಲ. ನಾವೆಲ್ಲ ಅದರಲ್ಲೇ ಇರೋರು. ಸೊ ಒಂದು ಆಲ್ಮೋಸ್ಟ್ 4 hours ಆದಮೇಲೆ ಅವ್ರಿಗೆ ಖಾತ್ರಿ ಆಯಿತು ಇದು ಮೊಬೈಲಲ್ಲಿ ಏನೂ ಇಲ್ಲ ಅಂತೇಳಿ. ಆದಮೇಲೆ ಅವಾಗ ನನ್ನ ವೈಫ್ ಫೋನ್ ಬಂತು ಆ ಟೈಮಲ್ಲಿ. ಅವಾಗ ನನಗೆ ಯಾವಾಗ ಮೊಬೈಲ್ ಕೊಟ್ಟರು ಅವಾಗ ಕನ್ಫರ್ಮ್ ಆಯಿತು ಇವ್ರು ಏನು ತಪ್ಪ. ಯಾಕಂದ್ರೆ ಅವತ್ತೇ ಲಾಸ್ಟ್ ಡೇಟ್ ನಾವು ಚೈನಾ, ಇಲ್ಲಾಂದ್ರೆ ಮತ್ತೆ ನಂದು ಎಂಟೈರ್ ಟ್ರಿಪ್ಪು ಕ್ಲೋಸ್ ಆಗ್ತಾಯಿತ್ತು. ವಾಪಸ್ ಇಂಡಿಯಾ ಕಳಿಸ್ಬಿಡ್ತಾಯಿದ್ರು, ಡಿಪೋರ್ಟ್ ಮಾಡಿಬಿಡ್ತಾಯಿದ್ರು. ಸೊ ಅದೊಂದು ತೊಂದರೆ ಆಗಿ ಲೇಟ್ ಆಗೋಯ್ತು. ಒಂದು 5 hours ಹೊರಗೆ ಹೋದ್ವಿ, ಕಿರ್ಗಿಸ್ತಾನ್ ಎಂಟ್ರಿ ಆದ್ವಿ. ಅಲ್ಲಿ ಆಲ್ಮೋಸ್ಟ್ ಲೈಕ್ ನಾವು ರೀಚ್ ಆದಾಗ ನಮ್ಮದು ವೀಸಾ ಪ್ರೋಸೆಸ್ ಆಗೋಷ್ಟೊತ್ತಿಗೆ 4:30 ಏನೋ ಆಗಿತ್ತು ಸಾಯಂಕಾಲ. ಅವ್ರು ಹೇಳಿದರು 3 ದಿನ ಮುಂಚೆ ನಾವು ಸ್ನೋ ಗುಡ್ಡದ ಕ್ರಾಸ್ ಮಾಡಬೇಕು. 3 ದಿನ ಸ್ನೋ ಆಗಿತ್ತು, ಇವತ್ತು ಸ್ನೋ ಆಗೋ ಚಾನ್ಸಸ್ ಇದೆ. ಸೌತ್ ಇಂಡಿಯನ್ಗೆ ಹೇಳಿ, ನಮ್ಮಂಥವ್ರಿಗೆ ಸ್ನೋ ಅಂದರೆ ಒಂದು ಖುಷಿ, ಬಿದ್ದರೆ ಅದ್ರ ಜೊತೆಗೆ ಹೋಗ್ಬೇಕು ಅಂತ. ಆ ಖುಷಿಗೆ ನಾವು ಹೋಗೋಣ ಅಂತ ಖುಷಿಪಟ್ಟು ಫಸ್ಟ್ ಹೋಗೋಣ ಅಂತ ಹೋದ್ವಿ. 5:30 ಆ ಟೈಮಲ್ಲಿ ನಾವು ಎಂಟ್ರಿ ಆದ್ವಿ. ಫುಲ್ಲು ಸ್ನೋ, ಲಿಟ್ರಲಿ 1/2 hour ಸ್ನೋ, ಏನೂ ಇಲ್ಲ, ರೋಡ್ ಕ್ಲಿಯರ್ ಇದ್ದಿದ್ದು. 1/2 hourವರೆಗೂ ಇಲ್ಲಿವರೆಗೂ ಮಂಡಿವರೆಗೂ ಸ್ನೋ ಬಂದ್ಬಿಡ್ತು. ನಾವು ಹಿಂದೆ ಹೋಗಿಲ್ಲ, ಮುಂದೆ ಬರೋಂಗಿಲ್ಲ, ಸಿಕ್ಕೊಂಬಿಟ್ವಿ ನಾವು. ಹಿಮ ಫುಲ್, ಬಹಳ ಕಷ್ಟ ಆಯಿತು ನಮಗೆ. ರಿಚರ್ಡು ಬರ್ತಾ ಇದ್ರು, ಅವಾಗ ಬಿದ್ದುಬಿಟ್ರು ಬೈಕಲ್ಲಿ. 50 ಜಾರಿ. ಅದು ಹಿಮ ಜಾರತ್ತಲ್ಲ. ಮೊದಲು 3 ದಿನ ಮುಂಚೆ ಬಿದ್ದಿದ್ದು ಐಸ್ ಆಗಿತ್ತು. ಐಸಿಂದ ಬಿದ್ದುಬಿಟ್ರು ಅವರು. ಕಾಲು ಸ್ವಲ್ಪ ಏರ್ಲೈನ್ ಕ್ರ್ಯಾಕ್ ಆಗಿತ್ತು. ಅವಾಗ ಗೊತ್ತಿರಲಿಲ್ಲ, ಬಟ್ ಅವ್ರು ನಡೆಯೋಕ್ಕಾಗಲ್ಲ ಅಂತ ಗೊತ್ತಾಯ್ತು ನಮಗೆ. ಸೊ ಸಿಕ್ಕೊಂಡ್ವಿ. 7 o'clock ಆ ರೋಡಲ್ಲಿ ಜಿಮ್ಮ ಬಂದರೆ ಯಾರು ಓಡಾಡಲ್ಲ. ಕೆಲವ್ರು ಮಾತ್ರ ಈಗ ನಮ್ಮ ಥರನೇ ಟ್ರಕ್ಗಳವ್ರು ಓಡಾಡಿರ್ತಾರೆ. ಅವರು ಒಂದು ಆಲ್ಮೋಸ್ಟ್ ಲೈಕ್ 1 hour -4 ಡಿಗ್ರಿನ -3 ಡಿಗ್ರಿ ಇತ್ತು ಟೆಂಪ್ರೇಚರು. ಸ್ನೋ ಇತ್ತು. ನಮಗೆ ಅವತ್ತಿನ ದಿನ ಅಂದ್ಕೊಂಡು ನಾವು ವಾಪಸ್ ಆಯಿತು, ನಮ್ಗೆ ಲೈಫ್ ಇಷ್ಟೇ ಅಂತ, ಆರಾಮ ಅಂತ ಗ್ಯಾರಂಟಿ ಫೋಟೋಗೆ ಅಂತ. ಲಕ್ಕಿಲಿ ಯಾರೋ ಒಬ್ರು, ಅದು ಟ್ರಕ್ ನಿಂದ್ರಲ್ಲ, ಯಾರೂ ನಿಲ್ಸೋಕೆ ಹೋಗಲ್ಲ. ನಿಂತಪ್ಪ ಅಂದ್ರೆ ಇದೇ ಥರ ಸ್ಕಿಡ್ ಆಗಿ ಕೆಳಗೆ ಬಿಡ್ಬಿಡ್ತಾ ಅಂತೇಳಿ ಅವ್ರು ಒಂದೇ ಸ್ಪೀಡಲ್ಲಿ ಮೇಂಟೈನ್ ಮಾಡೋಕೆ ಹೋಗ್ತಾ ಇರ್ತಾರೆ. ಅವ್ನು ಯಾವನೋ ಇಲ್ಲಿ ನಾ ಹೇಳಿದ್ದು, ನಾವು ನಿಂತಿದ್ದ ಜಾಗದಕ್ಕಿಂತ 1 kilometer ಆಲ್ಮೋಸ್ಟ್ ಮುಂದೋಗಿ ನಿಂತು ಇದಾಯಿತು. ಲಾರಿ ನಿಂದಿರ್ತು. ಆಲ್ಮೋಸ್ಟ್ 8 o'clock 7:30 8 o'clock ಆಗಿತ್ತು. ನಮ್ಗೇನು ನಮ್ದೆಲ್ಲ ಹೋಯ್ತು ಅಂದ್ಕೊಂಡ್ವಿ ಅಷ್ಟೇ. ಸುಮ್ಮನೆ ಯಾರು ಕೇಳಿದ್ರು, ಲಿಟ್ರಲಿ ನಾವು ಹೇಳಿದ್ವಲ್ಲ ಅವತ್ತು, ಹಿಂಗೆ ಕೇಳಿದ್ದೀವಿ, ಲಿಟ್ರಲಿ ಕೈ ಮುಗಿದು ಕೇಳಿದ್ದೀವಿ, ಪ್ಲೀಸ್ ಸ್ಟಾಪ್ ಮಾಡಿ ನಮ್ಗೆ ಹೆಲ್ಪ್ ಮಾಡಿ ಹೋಗಿ ಅಂತ. ಯಾರು ಒಂದು ಆಲ್ಮೋಸ್ಟ್ ಲೈಕ್ 4-5 ಜನ ಇಳಿಲಿ, ಬರೋದೇ ಕಡಿಮೆ ಟ್ರಕ್ಗಳು ಆ ಟೈಮಲ್ಲಿ ಸ್ನೋ ಬರುತ್ತೆ ಅಂತೇಳಿ ಅವ್ರು ಯಾರು ನಿಂದಿರಿಸಲ್ಲ. ಬಿಕಾಸ್ ಅವ್ರ ಲೈಫ್ ಇಂಪಾರ್ಟೆಂಟ್ ಇದೆ. ಆಬ್ವಿಯಸ್ಲಿ ನಾನು ಅದನ್ನು ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ. ಅದು ಆ್ಯಕ್ಚುಲಿ ಲಕ್ಕಿಲಿ ಆ ಟೈಮು ದೇವರು ಭಗವಂತ ಅಂತ ಯಾರೋ ಒಬ್ರು ಬಂದು ಆ ಬೈಕ್ ನಮ್ಮ ಕಡೆ ಎತ್ತಕ್ಕಾಗ್ತಾ ಇರಲಿಲ್ಲ ಆ ಚಳಿಗೆ. ನಮಗೆಲ್ಲ ಯು ಆರ್ ನಾಟ್ ಯೂಸ್ ಟು ದಟ್ ಅಲ್ಲ. ಅವ್ರು ಯಾರೋ ಇಬ್ರು ಬಂದು ಇಬ್ಬರೇ ಎತ್ತಿ, ನಮ್ದು ಇರೋದು ಏನಿಲ್ಲ ಅಂದ್ರೆ ಒಂದು 400 kg ಅಂತ ಇರುತ್ತೆ ಬೈಕ್. ಕೈ ಅಲ್ಲ, ನಾವು ಹೋಗಿದ್ದು ಲಂಡನ್ಗೆ ಅಂತ ಬೇರೆ ಬೈಕ್ ತಗೊಂಡಿ ನಾವು, ಟ್ರಾಮ್ ಟೈಗರ್ ಅಂತೇಳಿ. ಇಟ್ಸ್ UK ಬೈಕ್, 800cc ಇಬ್ರದ್ದು. ಸೊ ಆ ಬೈಕು ಆಲ್ಮೋಸ್ಟ್ ಲೈಕ್ 300-350 kg ಅಂತೂ ಗ್ಯಾರಂಟಿ ತೂಕ ಇರುತ್ತೆ. ಅವರಿಬ್ಬರು ಆರಾಮಾಗಿ ಎತ್ತಿಟ್ರು, ನಮ್ಗೆ ಮುಂದೆ ಕೂಡಿಸ್ಕೊಂಡು ಆಮೇಲೆ ವಾಪಸ್ ಬಾರ್ಡರ್ ಕರ್ಕೊಂಡು ಹೋದ್ರು. ನಮಗೆ ನಾವಂತೂ ಬರೋಕ್ಕಾಗ್ತಾ ಇರಲಿಲ್ಲ ಬಿಡಿ, ಚಾನ್ಸೇ ಇಲ್ಲ. ಆಮೇಲೆ ನಾವು ಅಂದ್ಕೊಂಡು ಫಸ್ಟ್ ಬಿಟ್ಟೋಗೋಣ, ಬೈಕೇ ಬಿಟ್ಟೋಗೋಣ, ನಾವು ಉಳ್ಕೊಂಡ್ರೆ ಸಾಕು ಅನ್ನೋ ಥರ ಇತ್ತು ಅವತ್ತು ನಮ್ದು. ಅವತ್ತು ಅಂದ್ಕೊಂಡ್ವಿ ನಾವು ಬದುಕಬೇಕು, ಇಲ್ಲ ಬೈಕ್ ಬಿಟ್ಟು ನಾವು ಮೊದಲು ಏನೋ ಫೆಸಿಲಿಟಿ ಸಿಕ್ಕರೆ ಹೋಗಬೇಕು ಅಷ್ಟೇ, ಟ್ರಿಪ್ ಕ್ಲೋಸ್ ಅಂತ. ಅವೆರಡೇ ಇನ್ಸಿಡೆಂಟ್, ಬಿಗ್ ಇನ್ಸಿಡೆಂಟ್ ನಮ್ಮ ಲೈಫಲ್ಲಿ ಆಗಿದ್ದು. ಅದಾದಮೇಲಂತೂ ಇನ್ನೆಲ್ಲ ಸ್ಮೂತ್ ಆಯಿತು, ಟೈಮಿಂಗ್ ವೇರಿಯೇಷನ್ ಆಯಿತು, ಬಿಟ್ಟರೆ ಸ್ಮೂತ್ ಆಯಿತು. ಲಂಡನ್ಗೆ ಹೋದ್ವಿ. April 14th ನಾವು ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ. 2018 April 14th. ಬೆಂಗಳೂರು ಟು ಲಂಡನ್ ಜರ್ನಿ ಶುರು ಆಯಿತು. ಏಪ್ರಿಲ್ ಮಂತಲ್ಲಿ ಅದು ಎಲೆಕ್ಷನ್ ಇತ್ತು. ಅವಾಗ ವಿಧಾನಸೌಧದಿಂದ ಸ್ಟಾರ್ಟ್ ಮಾಡಬೇಕಾಗಿತ್ತು ಅದು ಪ್ರೋಗ್ರಾಮು. ಟೌನಿಂದ ಶುರು ಮಾಡಬೇಕಾಯ್ತು ಎಂಡ್ ಆಫ್ ದಿ ಡೇ. ಎಲೆಕ್ಷನ್ ಆ ಥರ ಆಗುತ್ತೆ ಅಂತೇಳಿ ಅಲ್ಲಿ ನಮಗೆ ಅಲೋ ಮಾಡಲಿಲ್ಲ ಅಂತೇಳಿ ಇಲ್ಲಿ ಶುರು ಮಾಡಿದ್ವಿ ನಾವು. ಆ್ಯಕ್ಚುಲಿ ಅವತ್ತು ನಮ್ಮ ಕಬ್ಬನ್ ಪಾರ್ಕ್ SP ಅವ್ರು ಕರೆದಿದ್ವಿ. ಅವರು ಎಲೆಕ್ಷನ್ಗೆ ಡ್ಯೂಟಿಗೋಸ್ಕರ ಲಾಸ್ಟ್ ಮಿನಿಟ್ ಬರಲಿಲ್ಲ ಅವರು. ಬಟ್ ಹಾಗೆ ನಮ್ಮ ಸ್ಟಾರ್ಟ್ ಮಾಡಿದ್ವಿ ಫ್ರಮ್ ಟೌನ್ ಹಾಲಿಂದ ಏಪ್ರಿಲಲ್ಲಿ. ಎಂಡ್ ಆಗಿದ್ದು ನಮ್ಮದು July 14th ಏನೋ ಆಯಿತು, 18th ಡೇಟ್ ಎಕ್ಸಾಕ್ಟ್ಲಿ ಇಲ್ಲ, ಬಟ್ ಜುಲೈ ಆಲ್ಮೋಸ್ಟ್ 3 months, 71 days, 72 days, 76 days ಜರ್ನಿ, ಕಂಟಿನ್ಯೂ ಜರ್ನಿ. ಬ್ಯಾಂಗ್ಳೂರಿಂದ ಆಂಧ್ರದಿಂದ ಒರಿಸ್ಸಾಯಿಂದ ವೆಸ್ಟ್ ಬೆಂಗಾಲ್, ಆಮೇಲೆ ಕಂಪ್ಲೀಟ್ ನಾರ್ತ್ ಈಸ್ಟ್, ಆಮೇಲೆ ಬರ್ಮಾ ಎಂಟ್ರಿ ಆದ್ವಿ. ಫಸ್ಟ್ ಭೂಟಾನ್ಗೆ ಹೋದ್ವಿ. ಭೂಟಾನ್ಗೆ ಹೋಗಿ ವಾಪಸ್ ಬಂದು ಮತ್ತೆ ಮಯನ್ಮಾರ್ಗೆ ಹೋದ್ವಿ. ಮಯನ್ಮಾರಿಂದ ಥೈಲ್ಯಾಂಡು, ಲಾವೋಸು, ಚೈನಾ, ಕಿರ್ಗಿಸ್ತಾನ್, ಕಜಾಕಿಸ್ತಾನ್, ಉಜ್ಬೇಕಿಸ್ತಾನ್, ಅದ ನಂತರ ರಷ್ಯಾ ಎಂಟ್ರಿ ಆದ್ವಿ. ಈ ವೆಸ್ಟರ್ನ್ ಪಾರ್ಟ್ ಆಫ್ ರಷ್ಯಾ ಕವರ್ ಮಾಡಿ ಈಸ್ಟರ್ನ್ ಪಾರ್ಟ್ ಆಫ್ ಯುರೋಪ್ ಎಂಟ್ರಿ ಆದ್ವಿ. ಎಸ್ಟೋನಿಯಾ, ಲಾತ್ವಿಯಾ, ಲಿಥೋನಿಯಾ, ಆಮೇಲೆ ಪೋಲ್ಯಾಂಡ್, ಚೆಕ್ ರಿಪಬ್ಲಿಕ್, ಆಸ್ಟ್ರಿಯಾ,
ಅಂಡ್ ಇಟಲಿ ಡೌನ್, ಇಟಾಲಿಯಿಂದ ಮತ್ತೆ ವಾಪಸ್ಸು ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್, ಬೆಲ್ಜಿಯಂ, ನೆದರ್ಲ್ಯಾಂಡ್ ಮತ್ತು ಫ್ರಾನ್ಸಿಗೆ ಬಂದ್ಬಿಟ್ಟು ಇದು ಎಂಟೈರ್ ಕಂಟ್ರಿಲಿ ಒಂದೇ ಒಂದು ಕಂಟ್ರಿ UK ಮತ್ತು ಯುರೋಪಿಗೆ ಕನೆಕ್ಟ್ ಆಗೋದಾದ್ರೆ ಇಂಗ್ಲಿಷ್ ಚಾನಲ್ ಅಂತ ಬರುತ್ತೆ. ಇಂಗ್ಲಿಷ್ ಕಾಲುವೆ ಅಂತಾರಲ್ಲ, ಆ ಕಾಲುವೆಯಲ್ಲಿ ಅಲ್ಲಿಂದ ಮಾತ್ರ ಒಂದು ಶಿಪ್ಪಲ್ಲಿ ಹೋಗ್ಬೇಕು, ಇಲ್ಲ ಟ್ರೈನಲ್ಲಿ ಹತ್ತಿ ಅದು ಅಂಡರ್ಗ್ರೌಂಡ್ ಟನಲ್ ಇದೆ, ಆ ಟನಲಲ್ಲಿ ಹೋಗ್ಬೇಕು. ಎರಡೇ ದಾರಿ ಇರೋದು ಅದಕ್ಕೆ. ನೀವು ಹೇಳಿದ್ರಲ್ಲ ಅಲ್ಲಿವರೆಗೂ ದಾರಿ ಇದೆ, ನಾನು ಇಲ್ಲಿವರೆಗೂ ಎಲ್ಲ ಕಡೆ ದಾರಿ ಇದೆ, ಅಲ್ಲಿ ಒಂದು ಮಾತ್ರ ಈ ಥರ ಕನೆಕ್ಟಿಂಗ್ ಸಮುದ್ರ ಅಷ್ಟೇ. ಅದೊಂದು 40 ಮೈಲ್ಸ್ ಅಂತ ಬರುತ್ತೆ, ಅದೊಂದು ಮಾತ್ರ UK ಕನೆಕ್ಟ್ ಆಗುತ್ತೆ. ಸೊ ಅಲ್ಲಿಂದ UK ಕನೆಕ್ಟ್ ಆಗಿ ನಾವು ಹೋಗಿದ್ದು ರೈಲಲ್ಲಿ ಹೋದ್ವಿ. ಬೈಕ್ ಹಾಕ್ಸ್ತಾರೆ, ರೈಲಲ್ಲಿ ಹೋದ್ವಿ ನಾವು. ಅದು ಆ್ಯಕ್ಚುಲಿ ಸೊ ದಟ್ ವಾಸ್ ದ ಜರ್ನಿ ಆಫ್ ಮೈ ಲಂಡನ್. 76 days, ಆಲ್ಮೋಸ್ಟ್ 23,000 kilometers. ಪ್ರಪಂಚದಲ್ಲಿ ಎಲ್ಲ ಜನದ್ದು ನೋಡಿ, ಎಲ್ಲ ಥರದ್ದು ಮೇಲೆ ಕೀಳೆ ನೋಡಿ. ಟೆಂಪ್ರೇಚರ್ ಆಫ್ -5 degree, ಟೆಂಪ್ರೇಚರ್ ಆಫ್ 45 degree. ಚೈನಾ ಈಸ್ ಅಮೇಝಿಂಗ್ ಇನ್ ಟರ್ಮ್ಸ್ ಆಫ್ ಡೆವಲಪ್ಮೆಂಟ್. ಅದರ ಹಳ್ಳಿಗಳಲ್ಲಿ ನಮಗೆ ಬೆಂಗಳೂರು ಥರ ಸಿಟೀಸ್ ಇದೆ, ಆ ಥರ ಡೆವಲಪ್ ಆಗಿದೆ ಅಲ್ಲಿ. ಚೈನಾ ಹಳ್ಳಿಗಳು ಬೆಂಗಳೂರು ಥರವಾ? ಹೌದು. ಆಮೇಲೆ ನಮ್ಮನ್ನೆಲ್ಲ ಅಲ್ಲೆಲ್ಲ ಬೈಕ್ಗಳು, ನಮ್ಮೆಲ್ಲ ಬೈಕ್ಗಳು ಅಂದ್ರೆ ಹೆಂಗಂದ್ರೆ ಒಂಥರ ಹೈಟ್ ಬೈಕ್ಸ್ ಅಲ್ಲ ಇವೆಲ್ಲ. ಅವ್ರು ನಮ್ಮ ಬೈಕ್ ನೋಡ್ಬಿಟ್ಟು ಅವರು ಎಲ್ಲೂ ಹೊರಗೆ ಬಿಡಲ್ಲ, ಸೀದಾ ಒಳಗೆ ಲಾಬಿಲಿ ಕರ್ಕೊಂಡು ಹೋಗ್ತಾರೆ ನಮ್ಮ ಬೈಕ್ನ. ಆ ಥರ ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾ ಇದಾರೆ, ಅಷ್ಟೊಂದು ಅವರೆಲ್ಲ ಎಲೆಕ್ಟ್ರಿಕ್ ಬೈಕ್ ಓಡಾಡೋರೆಲ್ಲ. ಈ ಥರ ಎಲ್ಲ ಎಲೆಕ್ಟ್ರಿಕ್ ಬೈಕ್ ಸ್ಮಾಲ್ ಬೈಕ್ಸ್, ಈ ಥರ ಎಲ್ಲ ಬೈಕ್ಸ್ ಇಲ್ಲೇ ಇಲ್ಲ ಅವ್ರ ಹತ್ರ. ವೆರಿ ರೇರೆಸ್ಟ್ ಆಗಿರುತ್ತೆ ಅವ್ರ ಹತ್ರ ಬೈಕ್. ನಾವು ಹೋಗಿದ್ದೆಲ್ಲ ಈ ಥರ ಬೀಜಿಂಗ್ ಆ ಥರ ಅಲ್ಲ, ಎಲ್ಲ ಹಳ್ಳಿಗಳಲ್ಲೇ ಹೋಗೋದು. ಯಾಕಂದರೆ ಎಲ್ಲರೂ ನೋಡೋದನ್ನ ನಾವು ನೋಡೋದು ಏನಿದೆ ಅದರಲ್ಲಿ. ಸೊ ಹಳ್ಳಿಗಳು ನೋಡಿಕೊಂಡು ತುಂಬ ಡೆವಲಪ್ ಆಗಿದೆ ಆ್ಯಕ್ಚುಲಿ. ನಾವು ಅದನ್ನು ನೋಡಿ ಡೆಫಿನೆಟ್ಲಿ ಕಲಿಬೇಕಾಗಿರೋದೆ. ಈಗ ಇಂಡಿಯಾಸ್ ಹೋಗ್ತಾ ಇದೆ, ಇನ್ನು ಡೆವಲಪಿಂಗ್ ಆಗ್ತಾನೆ ಇದೆ ಮೊದಲು ಕಂಪೇರ್ ಮಾಡಿದಾಗ. ಬಟ್ ಚೈನಾ ಇಸ್ ಟೂ ಫಾರ್ ಇನ್ ಡೆವಲಪ್ಮೆಂಟ್ ಆ್ಯಕ್ಚುಲಿ. ಹಳ್ಳಿಗಳಲ್ಲಿ ಎಷ್ಟಿದ್ರು ಅವರು ಹಳ್ಳಿನೇ ಒಂದು ಇವತ್ತು ಡೆವಲಪ್ ಆಗಿಲ್ಲ ಅಂದರೆ ಹಳ್ಳಿನ ತೆಗೆದುಬಿಟ್ಟು ಮತ್ತೆ ಡೆವಲಪ್ ಮಾಡ್ತಾರೆ. ಆ ಥರ ಲೆವೆಲಲ್ಲಿ ದೇ ಗೋ ಕಂಪ್ಲೀಟ್ಲಿ. ಆ ಹಳ್ಳಿನೇ ಫುಲ್ ಜೀರೋ ಮಾಡಿ ಮತ್ತೆ ಹೊಸದಾಗಿ ಡೆವಲಪ್ ಮಾಡ್ತಾರೆ. ಆ ಥರ ಕಾನ್ಸೆಪ್ಟ್ ಅವ್ರದ್ದು. ಸೊ ಒಂದು ಹಳ್ಳಿ ಡೆವಲಪ್ ಆಗಬೇಕು ಅಂತ ಅಂತಾರೆ, ಆಗ್ಲಿಲ್ವಾ? ಅವ್ರನ್ನ ಒಂದು ಕಡೆ ಶಿಫ್ಟ್ ಮಾಡಿ ಆ ಎಂಟೈರ್ ವಿತ್ ಎಲೆಕ್ಟ್ರಿಸಿಟಿ, ವಿತ್ ಇನ್ಫ್ರಾಸ್ಟ್ರಕ್ಚರು ಎಲ್ಲ ಫೆಸಿಲಿಟಿ ಮಾಡಿ ಮತ್ತೆ ಶಿಫ್ಟ್ ಮಾಡ್ತಾರೆ. ಆ ಥರ ಫೆಸಿಲಿಟಿ ವಿತ್ ವೆರಿ ಲೋ ಇಂಟ್ರೆಸ್ಟ್ ರೇಟ್. ಇಂಡಸ್ಟ್ರಿ ಆಗಲಿ, ಬಟ್ ಅಲ್ಲಿ ಅವರು ಆ ಥರ ಬೆಳೀತಿದ್ದಾರೆ. ನಾವು ಇನ್ನೂ ಡಿಫ್ರೆಂಟ್ ವೇ ಆಗಿ ಬೆಳೀತಾ ಇದ್ದೀವಿ. ಅದೆಲ್ಲ ನೋಡಿ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಅವಾಗ ಅನ್ಸುತ್ತೆ ನಮಗೆ, ಓಕೆ ಇವೆಲ್ಲ ನೋಡಿದ್ದು ಒಳ್ಳೇದಾಯಿತು, ಎಲ್ಲೆಲ್ಲ ಏನೇನು ಮಾಡ್ಬೋದು, ಒಳ್ಳೇದನ್ನು ಕೆಟ್ಟದನ್ನು ತೊಗೊಂಡು ಯಾವುದು ಯೂಸ್ ಮಾಡ್ಬೇಕನ್ನೋದನ್ನು ನಮಗೊಂದು ಐಡಿಯಾ ಬರುತ್ತೆ. ಅದೊಂದು ನಾನು ಚೈನಾದಲ್ಲಿ ನೋಡಿದಾಗ. ಇನ್ನು ಕಿರ್ಗಿಸ್ತಾನ್, ಕಜಕಿಸ್ತಾನ್ ಯಾವುದು ನೋಡೋಕ್ಕೆ ಡೆವಲಪ್ ಕಂಟ್ರಿ, ಎಲ್ಲ ಚೆನ್ನಾಗಿದೆ, ಬಟ್ ಆರ್ಥಿಕವಾಗಿ ತುಂಬ ಹಿಂದೆ ಬಿದ್ದಿದೆ. ನೋಡೋಕ್ಕೆ ನಮ್ಮ ಇಂಡಿಯಾದಾಗೇನೋ ಚೆನ್ನಾಗಿದೆ, ಬಟ್ ಅನ್ಫಾರ್ಚುನೇಟ್ಲಿ ದರ್ ಎಕನಾಮಿ ಈಸ್ ನಾಟ್ ದಟ್ ಗುಡ್ ಆ್ಯಕ್ಚುಲಿ. ಅದೇನು ಪಾಲಿಸಿ ರೀಸನ್ಸ್ ಆ ಥರ ಹಿಂಗೂ ನೋಡಿದ್ದೀವಿ, ಈ ಥರ ನೋಡಿದ್ದೀವಿ. ನಾವು ಅಲ್ಲೆಲ್ಲ ನೋಡಿದಾಗ ನಮ್ಮ ಇಂಡಿಯಾ ಇಸ್ ಫಾರ್ ಬೆಟರ್ ಅನ್ಸುತ್ತೆ. ನಾವು ನಾವು ಎಲ್ಲ ಕಂಟ್ರಿಗೆ ಹೋದಾಗ ಒಂದೇ ಅನ್ಸಿದ್ದು, ಇಂಡಿಯಾ ಇಸ್ ದ ಬೆಸ್ಟ್ ಕಂಟ್ರಿ ಟು ಲಿವ್. ಇಲ್ಲಿ ಒಂದು ನಾವು ಹುಟ್ಟಿದಂಥ ಮೋಹ ಅಂತ ಇದ್ದೇ ಇರುತ್ತೆ. ಪ್ಲಸ್ ಇಲ್ಲಿ ನಮ್ಮ ಕನೆಕ್ಷನ್ ಟು ದಿ ಹಾರ್ಟ್ ಇದೆಯಲ್ಲ, ಮನುಷ್ಯನಿಂದ ಮನುಷ್ಯನಿಗೆ, ಅದು ರಿಯಲ್ ಇರುತ್ತೆ. ಅದು ತುಂಬ ಹತ್ರವಾಗಿ ಕಾಣುತ್ತೆ. ಅಲ್ಲೆಲ್ಲ ಆರ್ಟಿಫಿಷಿಯಲ್ ಅದು ಅನಿಸುತ್ತೆ. ಎಲ್ಲಿ ನೋಡಿದ್ರೆ ಆರ್ಟಿಫಿಷಿಯಲ್ ಅನಿಸುತ್ತೆ. ಬಟ್ ನಾ ಹೇಳ್ತಿರೋದು ಜನದಿಂದ ಜನಕ್ಕೆ. ಬಟ್ ಆದರೆ ತಂದೆ ತಾಯಿ ಅಥವಾ ತಂದೆ ಮಗನಿಗೆ ಪ್ರೀತಿ ಎಲ್ಲಿದ್ದರೂ ಒಂದೇ, ಯಾವ ಪ್ರಪಂಚದಲ್ಲಿ ಇದ್ರು ಆ ಥರ ಕಂಪೇರ್ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಈಗ ಹೆಂಗಿದೆ ಅಂದ್ರೆಗಿನ ನಾವು ಪಕ್ಕದವನು ಕೂಡ ನಮ್ಮ ಫ್ಯಾಮಿಲಿ ಅಂತ ಯೋಚನೆ ಮಾಡ್ತೀವಿ. ನಮ್ಮ ಹಳ್ಳಿಗಳೆಲ್ಲ ಹೋದರೆ ಇವತ್ತು ಕೂಡ ಆ ಥರ ಅನಿಸುತ್ತೆ. ಬೆಂಗಳೂರಲ್ಲಿ ಅದು ಹೇಳೋಕ್ಕಾಗಲ್ಲ. ಬಟ್ ನಾನು ಇವತ್ತು ನನ್ನ ಮಂಡ್ಯಾಗೆ ನನ್ನ ಊರಿಗೆ ಹೋದಪ್ಪ ಅಂದರೆ ಎಲ್ಲರೂ ಅದೇ ಥರ ಭಾವಿಸಿ ಮಾಡ್ತಾರೆ. ಇಲ್ಲಿ ನಾನು ಇರೋ ಅಪಾರ್ಟ್ಮೆಂಟಲ್ಲಿ ಮೇಲಿರೋಕ್ಕೆ ನಾನಿರೋದು ವರ್ಷಕ್ಕೆ 2 ಸತಿನೋ 3 ಸತಿನೋ ಮಾತಾಡೋದು ಅಷ್ಟೇ ನಾವು. ಆ ಥರ ಇಲ್ಲಿ ಕಲ್ಚರ್ ಇದೆ. ಆ ಕಲ್ಚರ್ ಈಗ ಅಲ್ಲಿ ಜಾಸ್ತಿ ಇದೆ. ನಮ್ಮಲ್ಲಿ ಸಿಟಿಗಳು ನೋಡ್ದಪ್ಪ ಅಂದ್ರೆ ಅವ್ರು ಹಳ್ಳಿಲೂ ಅದೇ ಥರ ಇದೆ, ಪಕ್ಕದಲ್ಲಿ ಯಾರಿದಂತೂ ನೋಡೋದಿಲ್ಲ, ಏನಿಲ್ಲ. ಆ ಥರ ನೋಡಿದ್ರೆ ಅನಿಸುತ್ತೆ ಅದು ಆ ಕಲ್ಚರ್ ನಮ್ಗೆ ಬೇಡ ಅಂತ ಫೀಲಿಂಗ್ ಬರುತ್ತೆ. ಅದಕ್ಕೆ ಅವೆಲ್ಲ ನೋಡಿದ್ರೆ ಆಮೇಲೆ ಫುಡ್ ಸ್ಟೈಲ್ ಇಂಡಿಯಾದಲ್ಲಿ ಇಟ್ಸ್ ಮಚ್ ಬೆಟರ್. ಆಮೇಲೆ ಸೇಫ್ ಅಂತ ಹೇಳ್ತಾರೆ. ಅದು ನಮಗೂ ಅನಿಸಿದೆ. ನಾವು ಅಲ್ಲಿಂತೂ ನಾನು ಹೋಗಿದ್ದಾಗ ಒಂದು ಎಲ್ಲಿನ ಹೋಗಿ ಬರೋಷ್ಟೊತ್ತಿಗೆ ಒಂದು 6-7 kg ಅಂತೂ ಕಮ್ಮಿ ಆಗಿದೆ ನನಗೆ. ಬಿಕಾಸ್ ಆಫ್ ಫುಡ್ಡು ನಮಗೆ ಸೆಟ್ ಆಗೋಲ್ಲ. ಅವ್ರದ್ದು ಫುಡ್ ನಮ್ಮ ಫುಡ್ ಅವ್ರಿಗೆ ಸೆಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಬಟ್ ನಮ್ಮ ಫುಡ್ ಅಂತೂ ಅವ್ರ ಫುಡ್ ಅಂತೂ ನಮ್ಗೆ ಸೆಟ್ ಆಗೋಲ್ಲ. ಆ ಥರ ಕೆಲವೊಂದೆಲ್ಲ ನೋಡಿ ಅನಿಸಿದ್ದೇನಂದ್ರೆಗಿನ ಇಂಡಿಯಾ ಇಸ್ ಆಲ್ವೇಸ್ ಬೆಸ್ಟ್ ಇನ್ ಟರ್ಮ್ಸ್ ಆಫ್ ದ ಲಿವಿಂಗ್ ಕಾಸ್ಟ್ ಇರ್ಬೋದು, ಎಜುಕೇಷನ್ ಇರ್ಬೋದು, ನಮ್ಮ ಸರೌಂಡಿಂಗ್ ಜನಗಳಿರ್ಬೋದು. ಏನೇ ನಾವು ಇವತ್ತು ಹೇಳಿದ್ನಲ್ಲ, ಎಕ್ಸಾಂಪಲ್ ಹೇಳಿದ್ರು ಕೂಡ ಸ್ಟಿಲ್ ಯಾವಾಗ ಕನೆಕ್ಟ್ ಆಗಬೇಕು ಅಂದರೆ ಈಸಿಲಿ ಕನೆಕ್ಟ್ ಆಗ್ತೀವಿ ಜನದ ಜೊತೆ. ಆಮೇಲೆ ಅದು ಎಮೋಷ್ನಲ್ಸ್ ಎಲ್ಲ ಬರೋದೆಲ್ಲ ಟ್ರೂ ಬರುತ್ತೆ, ನಿಜವಾಗಿ ಕನೆಕ್ಟ್ ಆಗ್ತೀವಿ ಜನದ ಜೊತೆ. ಅದು ಆರ್ಟಿಫಿಷಿಯಲ್ ಇರಲ್ಲ. ಅದು ಇಂಡಿಯಾದಲ್ಲಿ ಇದೆ. ಆ್ಯಂಡ್ ಇಂಡಿಯಾ ಇಸ್ ಇಂಡಿಯಾ ಎನಿ ಡೇ. ಮ್ಯಾಪ್ ಪ್ರಕಾರ ಮಾತಾಡೋದಾದರೆ
ಲಂಡನ್ ಅಥವಾ UK ನೀವು ಹೋಗ್ಬೇಕಾದ್ರೆ ಈ ಗುಜರಾತ್ ಅಥವಾ ಈ ಕಡೆ ಪೋರ್ಟ್, ಈ ಕಡೆ ಅಫ್ಘಾನಿಸ್ತಾನ್ ಹಿಂಗೆ ಹೋಗಲ್ವಾ? ಕರೆಕ್ಟ್. ಇದು ಏನಾದ್ರಿಗಿನ ಆ ಟೈಮಲ್ಲಿ ಪಾಕಿಸ್ತಾನ ಇಂಡಿಯನ್ಸ್ಗೆ ರೋಡ್ ಇದು ಕೊಡ್ತಾ ಇರಲಿಲ್ಲ, ಪರ್ಮಿಟ್ ಕೊಡ್ತಾ ಇರಲಿಲ್ಲ. ಸೊ ಈ ಕಡೆಯಿಂದ ಹೊರಟ್ರೆ ಪಾಕಿಸ್ತಾನದಲ್ಲಿ ಹೋಗ್ಬೇಕು, ಇಂದ ಹೋದ್ರೆ ನೀವು ಪಾಕಿಸ್ತಾನ ದಾಟಲೇಬೇಕು. ಸೊ ಅಲ್ಲಿ ಹೋಗ್ಬೇಕು ಅಂದರೆ ಪಾಕಿಸ್ತಾನ ಅಲೋ ಮಾಡಲ್ಲ. ಅಕಸ್ಮಾತ್ ನಾವು ಏನೇ ಒಂದು ಸ್ವಲ್ಪ ಎಕ್ಸ್ಟ್ರಾ ನಾವು ತಗೋತೀವಿ, ನಾವೇ ರಿಸ್ಕ್ ತಗೋತೀವಿ ಅಂತಂದ್ರೆ ಮಾತ್ರ ಅದು ಕೊಡ್ತಾರೆ. ಬಟ್ ಹೂ ವಿಲ್ ಟೇಕ್ ದಟ್ ರಿಸ್ಕ್? ಜೀವದ ಹಾಂ, ಅದು ನಮ್ಮ ರಿಸ್ಕ್ ಅಂತ ಹೇಳಿ ತಗೊಳ್ಳೋದು. ಅವ್ರು ಕೊಡ್ತಾ ಇರಲಿಲ್ಲ. ಒಂದು ಕೊಡ್ತಾರೆ ಅಂತ ನಾವೇನೋ ಫೋರ್ಸ್ ಮಾಡಿನ ಅಥವಾ ನಮ್ಮ ಜೀವದ ನಾವೇ ರಿಸ್ಕ್ ತೊಗೊತೀವಿ ನೀವು ಕೊಡಿ ಅಂತ ಕೇಳೋದಕ್ಕೆ ನಮಗೆ ಅದು ಸರಿ ಅನಿಸ್ಲಿಲ್ಲ ಆ ಟೈಮಲ್ಲಿ. ಬೇಡ, ಇದು ನಮ್ಮ ಈಸಿ ಇರೋ ಕಂಟ್ರಿ. ಆಮೇಲೆ ಸ್ವಲ್ಪ ನಮಗೆ ಚೈನಾನ ಕೂಡ ನೋಡೋದು ಒಂದು ಆಸೆ ಇತ್ತು, ವೆಸ್ಟರ್ನ್ ಪಾರ್ಟ್ ಆಫ್ ಚೈನಾನ ನೋಡೋಣ ಅಂಥೇಳಿ. ಸ್ವಲ್ಪ ಒಂದು 15-20 ದಿನ ಎಕ್ಸ್ಟ್ರಾ ಆಗ್ಬೋದು. ಬಟ್ ದಿಸ್ ಇಸ್ ವೆರಿ ಶಾರ್ಟ್ ಡಿಸ್ಟೆನ್ಸ್. ಪಾಕಿಸ್ತಾನಿಂದ ನೋಡಿದ್ರೆ ನಿಮಗೆ ವಿತಿನ್ 30 ಡೇಸಲ್ಲಿ ಅಥವಾ 40 ಡೇಸಲ್ಲಿ ನಿಮಗೆ ಎಂಟೈರ್ ಜರ್ನಿ ಮುಗಿದೋಗ್ತಾ ಇತ್ತು ಬೈಕಲ್ಲೇ. ಸೊ ನಂದು ಈ ಕಡೆಯಿಂದ ಮಾಡಿದ್ರೆ ಈ ಕಡೆ ಒಂದು ನಾವು ಏಷ್ಯಾ ಪಾರ್ಟು ನೋಡ್ತಾ ಇದ್ವಿ, ಪ್ಲಸ್ ರಷ್ಯಾ ನೋಡ್ತಾ ಇದ್ವಿ. ಇದು ಈ ಕಡೆ ಹೋದ್ರೆ ರಷ್ಯಾನೇ ಕಾಣಿಸ್ತಾ ಇರಲಿಲ್ಲ ನಮಗೆ, ರಷ್ಯಾನೂ ಇಲ್ಲ, ಚೈನಾನೂ ಇಲ್ಲ. ಸೊ ಅವಾಗ ಒಂದು ಬಿಗ್ಗರ್ ಕಂಟ್ರಿ ನಾವು ನೋಡಕ್ ಆಗ್ತಾ ಇರಲಿಲ್ಲ. ಸೊ ಎಷ್ಟು ದೇಶಗಳು ಕ್ರಾಸ್ ಮಾಡಿದ್ದು ನೀವು? ನಾವೆಲ್ಲ ಟೋಟಲ್ ಕಂಟ್ರಿ ಮಾಡಿದ್ದು ಯುರೋಪಲ್ಲೇ ಜಾಸ್ತಿ. ಒಂದೊಂದು ಕಂಟ್ರಿನೂ ಎಲ್ಲ ಲೆಕ್ಕ ಮಾಡಿದ್ರೆ 21ರಿಂದ 22 ಕಂಟ್ರಿ ನಾವು ಟ್ರಾವೆಲ್ ಮಾಡಿದ್ವಿ ಬೈಕಲ್ಲಿ. 72 ದಿವಸ, 26 ದಿವಸ, 21 ಕಂಟ್ರಿ, 21 ದೇಶ, ಪ್ಲಸ್ ಆಲ್ಮೋಸ್ಟ್ ಲೈಕ್ 23,000 21,000 ಕಿಲೋಮೀಟರ್ಸ್ ಆ ಥರ ಬಂದ್ವಿ. ಸೂಪರ್. ಸೊ ದ್ಯಾಟ್ ಇಸ್ ಅ ಬಿಗ್ ಜರ್ನಿ. ಬಟ್ ನಮ್ಮದು ಅಲ್ಲಿಗೆ ಇರಲಿಲ್ಲ. ನೆಕ್ಸ್ಟ್ ಇದ್ದಿದ್ದು ನಮ್ಮದು ಟೋಟಲ್ 7 ಕಾಂಟಿನೆಂಟ್ಸಲ್ಲಿ ನಮ್ಮ ಡ್ರೀಮು, ಇವತ್ತು ನನ್ನ ಡ್ರೀಮ್ ಕೂಡ ಇರೋದು ಎಲ್ಲ ಕಾಂಟಿನೆಂಟ್ಸಲ್ಲೂ ಬೈಕಲ್ಲಿ ಓಡಾಡಬೇಕು ಅಂತ. ಸೊ ಏನು 7 ಖಂಡಗಳಿದಾವಲ್ಲ, ಎಲ್ಲದಕ್ಕೂ ಬೈಕಲ್ಲಿ ಹೋಗಬೇಕು. ಬಟ್ ಸಮುದ್ರ ಆಟ ಬಂದಾಗ ಶಿಪ್ಪಲ್ಲಿ ಹೋಗೋದು ಅಂತ. ಹಾಂ, ಅದಂತೂ ಬೇರೆ ದಾರಿ ಇಲ್ಲ. ಬಟ್ ಎಲ್ಲದರಲ್ಲೂ ನಮ್ಮ ಬೈಕಲ್ಲೇ ನಾವು ಓಡಾಡಬೇಕು ಅನ್ನೋದು ಒಂದು ಇದೆ. ನೋಡೋಣ ಏನಾಗುತ್ತೆ. ಸದ್ಯಕ್ಕೆ ನನ್ನ ಫ್ರೆಂಡ್ ಹೇಳಿದ್ನಲ್ಲ ರಿಚರ್ಡ್, ನನ್ನ ಆಕ್ಸಿಡೆಂಟ್ ಆದಮೇಲೆ ಅವ್ರು ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ ಮತ್ತು ಆಸ್ಟ್ರೇಲಿಯಾ ಮುಗಿಸ್ಕೊಂಡು ಬಂದರು ಅವರು. ಸೊ ನಿಮಗೆ ಫಸ್ಟ್ ಆಕ್ಸಿಡೆಂಟ್ ಆಗಿದೆ? ನನಗೆ ಫಸ್ಟ್ ಆಕ್ಸಿಡೆಂಟ್ ಆಯಿತು ಇವಾಗ 2018ನಲ್ಲಿ. ನಂದು ಆಕ್ಸಿಡೆಂಟ್ ಆದಮೇಲೆ ಅವರು 19ನಲ್ಲಿ ಇವೆಂಟ್ ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಆಸ್ಟ್ರೇಲಿಯಾ ಮುಗಿಸ್ಕೊಂಡು ಆಲ್ಮೋಸ್ಟ್ 4 ಕಾಂಟಿನೆಂಟು ಮುಗಿಸ್ಕೊಂಡ್ಬಂದರು ಅವರು. 4-5 ಕಾಂಟಿನೆಂಟ್ ಅಟ್ ಎ ಟೈಮ್ 4 ಅಲ್ಲ, ಫಸ್ಟ್ ನಂದು 2 ಕಾಂಟಿನೆಂಟ್, ಬ್ಯಾಂಗ್ಳೂರ್ ಟು ಲಂಡನಲ್ಲಿ, ಏಷ್ಯಾ ಖಂಡ ಮತ್ತು ಯುರೋಪ್ ಖಂಡ. ಅವ್ರು ಮಾಡಿದ್ದು ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ 2 ಮುಗಿಸ್ಕೊಂಡು ಆಸ್ಟ್ರೇಲಿಯಾ ಮುಗಿಸ್ಕೊಂಡು ಬಂದರು. ಆಫ್ರಿಕಾ ಕಂಟ್ರಿ ಮಾಡಬೇಕು ಅಂತ ಆದಾಗ ಅದರ ವಿ ಲಾಸ್ಟ್ ಹಿಮ್ ಆ್ಯಕ್ಚುಲಿ ಇನ್ 2021. ಸೊ ಬ್ಯಾಂಗ್ಳೂರಿಂದ ಲಂಡನ್ಗೆ ಬೈಕಲ್ಲಿ ಹೋಗಿರೋದು ನೀವೇ ಫಸ್ಟು? ನೀವು ರಿಚರ್ಡ್? ಹಾಂ, ಹೌದು. ಯಾರೂ ಇಲ್ಲ ಪಕ್ಕ? ಅದಾದ್ಮೇಲೆ ಥರ ಅಂತ ನಮ್ಮನ್ನು ನೋಡಿ ಅದಾದ್ಮೇಲೆ ಫಸ್ಟ್ ಹೋಗಿದ್ದು ನಾನು ಕರ್ನಾಟಕದಿಂದ. ವಾವ್. ಹೌದು. ಅದೆಷ್ಟು ಕಾಸ್ಟ್ ಬೈಕ್? ಹಾಂ, ನನ್ನ ಬೈಕು ಕಾಸ್ಟ್ ಬಂದ್ಬಿಟ್ಟು ಒಂದು 15 ಲಕ್ಷ ನನ್ನ ಕಾಸ್ಟು. ನಾನು ತೊಗೊಂಡಿದ್ದು ಬೈಕು. ರಿಚರ್ಡ್ ಬೈಕು 15 ಲಕ್ಷ ಬೈಕ್. ರಿಚರ್ಡ್ ತೊಗೊಂಡಿದ್ದು 16 ಲಕ್ಷ. ಒಂದು ಮಾಡೆಲ್ ಬೇರೆ ಅಷ್ಟೇ. XCX, XCA ಅಂತ ಬರುತ್ತೆ. ಅವೆರಡು ಮಾಡಲು 1 ಲಕ್ಷ ಡಿಫ್ರೆನ್ಸು. ಬಟ್ ಅಸಸರೀಸೇ ಒಂದು 2-3 ಲಕ್ಷ ಖರ್ಚಾಯಿತು ಎಕ್ಸ್ಟ್ರಾ. ಪ್ಯಾನರ್ ಬ್ಯಾಗು ಅದೆಲ್ಲ ನಾವು ಲಗೇಜ್ ಇಟ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಹೆಚ್ಚು ಕಮ್ಮಿ ನಾವು ಬೈಕ್ ಮೇಲೆ ಅಂತ ಸ್ಪೆಂಡ್ ಮಾಡಿದ್ದು ಒಂದು 18ರಿಂದ 20 ಲಕ್ಷ ರೂಪಾಯಿ. ಸೊ 20 ಲಕ್ಷ ಬೈಕ್ ಮೇಲೆ ಹೊಟ್ಬಿಟ್ಟಿದ್ದೀವಿ. ಹೌದು. ರೀಸನ್ನು ನಾವು ಅದೇ ಟೆಕ್ನಿಕಲ್ ಫೀಲ್ಡ್ ಇರೋದ್ರಿಂದ ಏನಕ್ಕೆ ಅಂದರೆ ಒಂದು 15,000 ಕಿಲೋಮೀಟರ್ಗೂ ಸರ್ವಿಸ್ ಬೇಡ ಅದರಲ್ಲಿ. ಆಮೇಲೆ ಮೇಂಟೆನೆನ್ಸ್ ಹೊಸ ಕಂಪೇರ್ ಟು ನಮ್ಮ ರಾಯಲ್ ಫೀಲ್ಡ್. ನಾವು ಆಲ್ಮೋಸ್ಟ್ ಲೈಕ್ ನಾನು ಹೇಳ್ದಲ್ಲ, ಆ ಬೈಕಲ್ಲಿ ಏನಿಲ್ಲ ಅಂದರೆ ಒಂದು 1 ಲಕ್ಷ 2 ಲಕ್ಷ ಒಂದೊಂದು ಬೈಕಲ್ಲೇ ಓಡಿಸಿದ್ದೀವಿ ಅಂದಾಗ ನಮ್ಗೆ ಗೊತ್ತು ಎಷ್ಟು 4,000ಕ್ಕೆ 5,000ಕ್ಕೆ ತುಂಬ ಖರ್ಚುಗಳು ಬರುತ್ತೆ. ಖರ್ಚು ಅನ್ನೋದಕ್ಕಿಂತ ರಿಪೇರ್ ಬರುತ್ತೆ ಅನ್ನೋದು ಒಂದು ಇತ್ತು ನಮಗೆ. ನಾವು ಈ ಥರ 20-30 ಸಾವಿರ ಕಿಲೋಮೀಟ್ರ್ ಹೋಗೋ ಜಾಗದಲ್ಲಿ ನಮಗೆ ಎವ್ರಿ 4,000 ಕಿಲೋಮೀಟ್ರ್ 5,000 ಕಿಲೋಮೀಟ್ರ್ ಸರ್ವಿಸ್ ಮಾಡ್ಕೊಂಡು ಹೋದಪ್ಪ ಅಂದರೆ ಬರೀ ಸರ್ವಿಸ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಅಂತೇಳಿ 15,000 ಕಿಲೋಮೀಟ್ರು ಈ ಟ್ರಾಮ್ ಟೈಗರು ಅಥವಾ ಈ ಥರ ಸೂಪರ್ ಅಡ್ವೆಂಚರ್ ಬೈಕ್ಸ್ ಎಲ್ಲ ಆಗುತ್ತೆ. ಸೊ ಅದೇ ಥರ ನಾವು ಇಲ್ಲಿಂದ ಫಸ್ಟು ಸರ್ವಿಸ್ ಮಾಡ್ಕೊಂಡು ಹೋದಾಗ ನೆಕ್ಸ್ಟ್ ಹೋಗಿದ್ದೆ ನಾವು ರಷ್ಯಾ ಮಾಸ್ಕೋದಲ್ಲಿ ಸರ್ವಿಸ್ ಮಾಡಿಸೋ. ಅಂದರೆ ಆಲ್ಮೋಸ್ಟ್ ಲೈಕ್ 12,000 ಕಿಲೋಮೀಟ್ರು. ಸೊ ಅದಕ್ಕೆ ಸರ್ವಿಸೇ ಬೇಡ, ಅದು ಬೇಕಾಗಿಲ್ಲ. ಅದಕ್ಕೆ ನಾವು ಆ ಬೈಕನ್ನು ಆಫ್ಟ್ ಮಾಡಿದ್ವಿ. ಅಂದರೆ ತುಂಬ ನಾವು ಹೋಮ್ವರ್ಕ್ ಮಾಡಿದ್ವಿ ಅದಕ್ಕೋಸ್ಕರ. ನಮಗೆ ನಾನು ಎಂಟೈರ್ 76 ಡೇಸಲ್ಲಿ ಒಂದು ಪಂಚರು ಆಗಲಿಲ್ಲ. ಒಂದು ಗಾಡಿಗೆ ಅಂತೇಳಿ ಏನು ನಾವು ಎಕ್ಸ್ಟ್ರಾ ಖರ್ಚೇ ಮಾಡಿಲ್ಲ ಗಾಡಿಗೆ ಅಂತೇಳಿ. ವಾವ್. ಆ ಥರ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ವಿ ಆ ಥರ. ಗ್ರೇಟ್. ಫ್ಯೂಯಲ್
ಫ್ಯೂಯಲ್ಲು ನಮ್ಮದು ಆಲ್ಮೋಸ್ಟ್ 20-22 ಮೈಲೇಜ್ ಕೊಡ್ತಾ ಇತ್ತು. ಸೊ ಆಲ್ಮೋಸ್ಟ್ ಒಂದು 30,000-50,000 ಒಳಗೆ ಖರ್ಚಾಯಿತು. 50,000 ರೂಪಾಯಿ ಪೆಟ್ರೋಲ್ ಮ್ಯಾಕ್ಸಿಮಮ್. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚೆದೆಗಿರಬೇಕೆಂದು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.